ಸರ್ ಅಡಿಗೆ ಯಾವ್ದಿದೆ ತೋರಿಸಿ ಸರ್ಗೆ. ಸರ್ ತಿಳಿ ಸಾರು, ಇಲ್ಲಿ ಸಾಂಬಾರಿದೆ, ಈ ಕಡೆ ದೋಸೆ, ಹೌದು ಸರ್. ಇಲ್ಲಿ ಚಿತ್ರಾನ್ನ, ಹೇಳಿ. ಇದು ಪೂರಿ ಸಾಗು. ಪೂರಿ ಸಾಗಿದೆ. ಹ್ಞೂ ಸರ್. ಇದು ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರು. ಮತ್ತೆ ಇದು ಇಲ್ಲ ಸರ್, ಇದು ಬಾರಿ ವಾಟರ್, ಬಿಸಿ ನೀರು ಕುಡಿಲಿಕ್ಕೆ ಅಷ್ಟೇ. ಮತ್ತೆ ಸರ್ ಬೇರೆ ಏನು ತೋರಿಸ್ರಿ? ಮತ್ತೆ ಅಥವಾ ತಿಂಡಿ ಹೊರಗಾದ್ರೆ ಹೊರಗೆ. ಸರ್ ಜಲೇಬಿ ನೀವೇ ಮಾಡ್ತೀರಾ ಸರ್? ನಾವೇ ಎಲ್ಲ ನಮ್ದು ಓನ್ ಪ್ರಿಪೇರ್ ಅಲ್ಲೇ, ನಾವು ಹೊರಗಡೆಯಿಂದ ತರಿಸಲ್ಲ ಸರ್. ಪೂರಿ? ಪೂರಿ ಇದೆ. ಅದು ಬಿಟ್ಟರೆ ಇಲ್ಲಿ ಚಕ್ಲಿ. ಸರ್ ನೀವೆಲ್ಲ ರೆಡಿ ಮಾಡೋದು? ಚಕ್ಲಿ. ಹೊರಗಿನ ಏನು ತರಿಸಲ್ಲ? ಏನೇನು ತರಿಸಲ್ಲ, ಎಲ್ಲ ನೀವೇ ರೆಡಿ? ನಮ್ದೇ ರೆಡಿ. ಓಕೆ ಸರ್. ಈ ಕಡೆ ಇದು ಮೊಸರನ್ನ. ಮೊಸರು ರೆಡಿ ಇದೆ? ರೆಡಿ ಇದೆ. ಹೇಳಿ. ಆಮೇಲೆ ಉಪ್ಪಿಟ್ಟು, ಕೇಸರಿ ಬಾತ್. ಫ್ರೆಶ್. ಈಗ ತಾನೇ ಆಗಿರೋದು. ಅದು ಬಿಟ್ಟರೆ ಇದು ಮೊಸರು ವಡ. ಮೊಸರು ವಡ. ಆಮೇಲೆ ಇಲ್ಲಿ ಖಾರ ಇದೆ ಸರ್. ಖಾರ ಸರ್ ಪ್ಲೇಟಲ್ಲಿ ಹಾಗೆ ತೋರಿಸಿ. ಇದೆ ಸರ್. ನೀವೇ ರೆಡಿ ಮಾಡ್ತೀರಾ? ಖಾರನೂ ನಮ್ಮದೇ. ನಿಮ್ದು ರೆಡಿ? ಎಲ್ಲ ನೀವೇ ರೆಡಿ ಮಾಡ್ತೀರಾ? ಇದು ಓಪನ್ ಮಾಡ್ಬೇಕಾ ಬೇಡಲ್ಲ? ಸಾಕಲ್ಲ? ಸರ್ ಇದೆ ಇಡ್ಲಿ ಇದೆ. ಪಕೋಡ? ಪಕೋಡ ಇದೆ. ಇದು ಉದ್ದಿನ ವಡೆ. ಪಕೋಡ. ಸರ್ ನಮಸ್ತೆ. ನಮಸ್ತೆ. ಈ ಹೋಟ್ಲ್ ಬಗ್ಗೆ ಏನ್ ಹೇಳ್ತೀವಿ ಸರ್? ಸರ್ ಹೋಟ್ಲ ಬಗ್ಗೆ ಹೇಳೋದೇನೇ ಸರ್, ಇದು ಇಡೀ ಮೆಲೆಬೆನ್ನೂರಿಗೆ ಫೇಮಸ್ ಹೋಟ್ಲ್ ಸರ್ ಇದು. ಎಲ್ಲ ಪ್ರತಿಯೊಂದು. ಸರ್ ನಮ್ದು ಊರು ಯಾವುದು? ನಮ್ದು ಹಳ್ಳೂರು ಸರ್. ಹಳ್ಳೂರು. ನಮ್ಮ ಹೆಸರು? ವಸಂತ್ ಸರ್. ಸರ್ ಏನು ವರ್ಕ್ ಮಾಡ್ತೀರಿ? ಸರ್ ಗೋಪುರ ಕೆಲಸ. ಸರ್ ಹೋಟ್ಲಿಗೆ ಬರ್ತಿದ್ರಿ ಆಗಾಗ? ಹೌದು ಸರ್. ಈ ಹೋಟ್ಲ್ ಬಗ್ಗೆ ಮಾತಾಡೋಂಥದ್ದು ಏನಿಲ್ಲ ಸರ್. ಬಹಳ ಅಪಾರವಾದ ನಂಬಿಕೆ. ಇಡೀ ಮೆಲೆಬೆನ್ನೂರಿನ ಫೇಮಸ್ ಹೋಟ್ಲ್. ಇಡೀ ಮೆಲೆಬೆನ್ನೂರಿಗೆ ಹೋಟ್ಲ್ ಫೇಮಸ್. ಜುಲಾಬಿ ಅಂತಂದ್ರೆ ಫೇಮಸ್ ಹೋಟ್ಲು. ಜುಲಾಬಿ? ಈ ಹೋಟ್ಲಿಗೆ ಜುಲಾಬಿನೇ ಮೇನ್. ಒಟ್ಟು ಫೇಮಸ್? ಹೌದು ಸರ್. ಜುಲಾಬಿ. ಜುಲಾಬಿ? ಜುಲಾಬಿ ನಿಮ್ಗೆ ಫೇವ್ರೇಟ್ ಅದು? ಜುಲಾಬಿನೇ. ಜುಲಾಬಿನೇ? ಓಕೆ ಸರ್, ಥ್ಯಾಂಕ್ಸ್. ಥ್ಯಾಂಕ್ಸ್ ಸರ್. ನಮಸ್ತೆ. ಸರ್. ಏನ್ ಹೆಸರು ನಿಮ್ದು? ನಾಗರಾಜ್. ಈ ಹೋಟ್ಲ್ ಬಗ್ಗೆ ಏನ್ ಹೇಳ್ತೀವಿ ಸರ್? ಸೂಪರ್ ಸರ್. ಎಲ್ಲ ಸೂಪರ್. ಏನಂತೀರಿ ಸರ್? ಚಿತ್ರಾನ್ನ ಏನಂತೀರಿ ಸರ್? ಚೆನ್ನಾಗಿರುತ್ತಲ್ಲ? ಸೂಪರ್ ಸರ್. ತಮ್ದು ಊರು ಸರ್? ಹಳ್ಳೂರು ಸರ್. ನಿಮ್ದು ಕಾಯಕ? ಗೋಪುರ ಶಿಲ್ಪಿ ಸರ್. ಓಕೆ ಸರ್. ಒಟ್ಟು ಹೋಟ್ಲಿಗೆ ಬರ್ತಾ ಇರ್ತೀರಿ? ಸರ್. ಇದು ಹಳೆ ಹೋಟ್ಲಲ್ಲ? ಫೇಮಸ್ ಸರ್ ಇದು. ಮೆಲೆಬೆನ್ನೂರಿಗೆ ಫೇಮಸ್. ನಿಮ್ ಸ್ನೇಹಿತರು ಹೇಳ್ತಿದ್ರು ಫೇಮಸ್ ಹೋಟ್ಲ್ ಇದು ಅಂತಂದು. ಸರ್ ನಿಮಗೆ ಫೇವ್ರೇಟ್ ಯಾವ್ದು ಸರ್? ಚಿತ್ರಾನ್ನ ಸರ್. ಚಿತ್ರಾನ್ನ ಒಳ್ಳೆ ಮಾಡಿಲ್ಲ ಸರ್. ನಾವು ಏನಂತೀರಿ? ಚಿತ್ರಾನ್ನ. ಕರೆಕ್ಟ್ ನಿಮ್ಮ ಮಾತು ಕರೆಕ್ಟ್. ಥ್ಯಾಂಕ್ ಯು ಸರ್. ಓಕೆ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಆರಾಮಿದೆ ಸರ್. ತಮ್ಮ ಹೆಸರು ಸರ್? ರಾಮಚಂದ್ರ ಒಳ್ಳ. ರಾಮಚಂದ್ರ ಒಳ್ಳ. ಸರ್ ಈ ಹೋಟ್ಲ್ ಆರಂಭ ಆಗಿ ಎಷ್ಟು ವರ್ಷ ಸರ್? ಸರ್ ಇಲ್ಲಿ ಮಾಡಿ ನಾವೀಗ 1978ರಲ್ಲಿ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು, ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ತಂದೆ ಹೆಸರು ಸರ್? ಸರ್ ಪುಟ್ಟಯ್ಯ ಹೊಳ್ಳ ಅಂತ. ಪುಟ್ಟಯ್ಯ ಹೊಳ್ಳ. ಸರ್ ಏನೇನು ತಿಂಡಿ ಸಿಗುತ್ತೆ, ಊಟ ಸಿಗುತ್ತೆ? ಇಡ್ಲಿ, ವಡ, ಪೂರಿ, ದೋಸೆ. ಆಮೇಲೆ ದೋಸೆ ಒಳಗೆ ಮಸಾಲೆ ದೋಸೆ, ಖಾಲಿ ದೋಸೆ, ಓಪನ್ ದೋಸೆ, ಈರುಳ್ಳಿ ದೋಸೆ, ಸೆಟ್ ದೋಸೆ, ಚಿತ್ರಾನ್ನ, ಪಲಾವು, ಪುಳಿಯೋಗರೆ, ಆಮೇಲೆ ಜಿಲೇಬಿ, ಮೈಸೂರು ಪಾಕ್. ಸರ್ ಮಕ್ಕಳೇನು ಓದ್ತಾರೆ ಸರ್? ಸರ್ ನನ್ನ ಮಗಳು BSc ಮಾಡ್ತಾ ಇದ್ದಾಳೆ, ಒಬ್ಳು. ಮಗ ಈಗ SLC. ಸರ್ ಮೂಲತಃ ಊರು ಸರ್ ನಮ್ದು ಕುಂದಾಪುರ, ಒಡೆಯರ್ ಹೋಗ್ಲಿ. ನಿಮ್ ತಂದೆಯವ್ರು ಬಂದಿರೋದು ಇಲ್ಲಿಗೆ? ಹ್ಞೂ ಸರ್. ನಮ್ಮ ತಂದೆಯವ್ರು ಬಂದು ಒಂದು 80-70 ವರ್ಷ ಆಗಿರ್ಬೋದು ಇಲ್ಲಿ ಬಂದು 70 ವರ್ಷ ಆಗಿರ್ಬೋದು. ಹ್ಞೂ ಸರ್. ಸರ್ ಹೋಟ್ಲ್ ಆರಂಭ ಅವಾಗ ಆಗಿದ್ರೆ? ಅವಾಗ ಬೇರೆ ಕಡೆ ಮಾಡಿ. ಈಗ ಹಳೆ ಹೋಟ್ಲ್ ಸರ್? ಹೌದೌದು. 70 ವರ್ಷಗಳ ಹೋಟ್ಲ್. ಈಗ ನಡ್ಕೊಂಡ್ ಬಂದ? ಹೌದು ಸರ್. ಸರ್ ಇದು ಖಾದ್ಯಗಳನ್ನು ಬೇರೆ ಮಾಡ್ತಿದ್ರ ಫಸ್ಟಿಗೆ? ಇದೇನು? ಇದೆ ಸರ್. ಚೇಂಜ್ ಆಗಿಲ್ಲ? ಏನು ಚೇಂಜ್ ಇಲ್ಲ ಸರ್. ಮಡದಿ ಇದಾರೆ ಸರ್.
ಸರ್ ನಿಮ್ಮ ಲೇಬರ್ ಎಷ್ಟು ಜನ ಸರ್ 8 ಜನ ಇದಾರೆ. 8 ಜನ ಪ್ಲಸ್ ಇಬ್ರು ಎಕ್ಸ್ಟ್ರಾ ಹಂಗೆ ಎಕ್ಸ್ಟ್ರಾ ಜಾಸ್ತಿ ಇರ್ಲಿ ಅಂತ ಹೌದೌದು. ಕೆಲಸ ಬಹಳ ಆಗುತ್ತೆ ಸರ್. ಆ ಉದ್ದೇಶಕ್ಕೆ ತಗೊಂಡಿದ್ದೀರಿ. ಸರ್ ಕಡೆ ಮಾತಾಡ್ತೀನಿ ನಿಮ್ನ. ಸರ್ ಕಡೆ ಮಾತಾಡ್ತೀನಿ ನಿಮ್ನ. ಹ್ಞೂ ಸರ್. ಓಕೆ ಸರ್. ಆಗ್ಲೇ ಏನೋ ಹೇಳ್ತಾ ಇದ್ರಿ, ಸ್ಟಾಪ್ ಮಾಡ್ಬಿಟ್ರಿ. ಹೌದಾ ಸರ್. ಅದು ನಮ್ದು ಮೂಲತಃ ಕುಂದಾಪುರ. ನಾವು ಅಲ್ಲಿಂದ ಖಾಲಿ ಏನಿಲ್ಲದಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದು ನಾವು ಈ ಕಡ್ಲೆ ಇಟ್ಟು ಬರೋದು ಮೊದ್ಲೇ ಚೀಲಗಳು, ಬಟ್ಟೆ ಚೀಲ, ಅದರಲ್ಲಿ ಬಟ್ಟೆ ಹೊಲ್ಸ್ಕೊಂಡು ಅಷ್ಟು ಕಷ್ಟಪಟ್ಟಿದ್ವಿ. ಈಗ ಒಂದು ಎವೆಲಿ ಬಂದ್ಮೇಲೆ ನಮ್ ತಂದೆಯವರು ಮೂಲ ಬಂದಾಗ ಏನು ಇರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಇದು ಮಾಡಿ, ಅವ್ರ ಹೆಸರು ಮೂಲ ಚಂದ್ರಶೇಖರ್ ಒಳ್ಳ ಅಂತೇಳಿ. ಆದ್ರೆ ಇಲ್ಲಿ ಬಂದ್ಮೇಲೆ ಅವ್ರು ನಮ್ಮನ್ನ ಗೌಡ್ರು ಅಂತ ಮಾಡಿ ಪುಟ್ಟೇಗೌಡ್ರು ಅಂತ ಚೇಂಜ್ ಆಗ್ಬಿಡ್ತು ನಾಮಕರಣ. ಆಮೇಲೆ ಈಗಾದ್ರೂ ನಮ್ಮ ಹೋಟ್ಲ್ ಹೆಸರು ರಾಘವೇಂದ್ರ ಭವನ್, ಆದ್ರೆ ಯಾರು ಕರೆಯೋದು ಮಾತ್ರ ಪುಟ್ಟೇಗೌಡ್ರು ಹೋಟ್ಲ್ ಅಂತೇಳಿ ಎಲ್ಲರೂ ಅದೇ ಹೇಳ್ತಾರೆ. ರಾಘವೇಂದ್ರ ಭವನ್ ಅಂತಿದ್ರು ಯಾರು ಕರೆಯಲ್ಲ, ಪುಟ್ಟೇಗೌಡ್ರು ಹೋಟ್ಲ್ ಅಂತೇಳಿ ಕರೆಯೋದು. ಅಂದ್ರೆ ಅವ್ರು ಅಷ್ಟು ಒಳ್ಳೆನೋ ಹೋಗುತ್ತೆ ಅಷ್ಟೇ. ಅಷ್ಟೇ, ಅವ್ರೊಂದು ಎಫರ್ಟ್ ಹಾಕಿದಾರೆ ಅದನ್ನ ನೇಮ್ ತಗೊಳ್ಲಿಕ್ಕಾಗಿನೇ. ಹುಡುಗಾಟದ ಮಾತಲ್ಲ ಸರ್. ಹೌದಾ, 70 ವರ್ಷಗಳ ಕಾಲ ಇಲ್ಲದ್ರಿ ಅಂದ್ರೆ ಅಷ್ಟು ಸುಲಭ ಮಾತೇ ಅಲ್ಲ. ಅವ್ರ ತಂದೆ ಎಷ್ಟು ಕಷ್ಟಪಟ್ಟಿದ್ರು ಸರ್. ಅವಾಗ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ. ಮತ್ತೆ ಬಹಳ ಕಷ್ಟ ಕಾಲಗಳು ಅವಾಗ. ಹೌದೌದು. ಅವ ತಿಂಡಿ ರೇಟ್ ಎಲ್ಲ ಕಡಿಮೆ ರೇಟ್ ಅಂತ ಟೈಮಲ್ಲಿ ಅವರು ಬಾಡಿಗೆ ಬಂಕ ಎಲ್ಲ ಕಟ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್. ತಂದೆರು ಯಾವಾಗ ಕಾಲ? 1989 ಸರ್. ಓ, ಸುಮಾರು ಅವರು 30 ವರ್ಷ ಮೇಲೆ ಸರ್. 30 ವರ್ಷ ನಡೆಸಿದ್ದಾರೆ ಸರ್. ನಾವು ಸರ್ ನಮಸ್ತೆ. ನಮಸ್ಕಾರ ಸರ್. ನಮ್ಮ ಹೆಸರೇನು? ಬಸವರಾಜ್ ಅಂತ. ಸರ್ ಹೋಟ್ಲ್ ಬಗ್ಗೆ ಏನ್ ಹೇಳ್ತೀವಿ ಸರ್? ಹೋಟ್ಲು ತಿಂಡಿ ಅದು ಚೆನ್ನಾಗೈತ್ರಿ. ಚೆನ್ನಾಗೈತೆ ಸರ್. ಊರು ಹಳ್ಳಿಯಾಳ ಅಂತ. ಬರ್ತಾ ಇರ್ತೀರಿ? ಹತ್ರ ಆಗತ್ತಲ್ಲ ನಿಮ್ಗೆ? ಹಳ್ಳಿಯಾಳ ಹತ್ರ ಆಗತ್ತೆ. ಬರ್ತಾ ಇರ್ತೀರಿ ಅವಾಗ? ಬರ್ತಾ ಇರ್ತವ್ರಿ. ಇಲ್ಲೇ ಬರೋದು ನಾವು. ತಿಂಡಿ ಅದು ತಿನ್ನಕಾಗ್ಲಿ ಮಠಕಾಗ್ಲಿ ಇಲ್ಲೇ ಬರ್ತಾ ಇರೋದು. ಚೆನ್ನಾಗಿರುತ್ತೆ ಸರ್. ಓಕೆ ಸರ್, ಆಯ್ತು ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಸಯ್ಯದ್ ಅಜಿಫುಲ್ಲಾ ಸರ್. ಸರ್ ಇಲ್ಲಿ ವರ್ಕ್ ನಿಮ್ದು? ವರ್ಕ್ ಐ ಆಮ್ ಆಟೋ ಡ್ರೈವಿಂಗ್ ಸರ್. ಓಹೋ, ಎಸ್. ಇದೇ ಊರಲ್ಲಿ? ಇದೇ ಊರಲ್ಲಿ ಸರ್. ಹಂಗಾರೆ ಹೋಟ್ಲಿಗೆ ಬರ್ತಾ ಇರ್ತೀರಿ? ಬರ್ತಾ ಇರೋದೇನ್ ಸರ್, ಇದೇ ಹೋಟ್ಲಾಗ ಬೆಳೆದಿರೋ ನಾವು. ಓ, ಬಹಳ ಹಳೆ ಹುಲಿ ಹಂಗಾರ ಸರ್. ನಮ್ ಸೌಕರ್ಯ ಸಾಕಿದ್ದಾರೆ ನಾನು. ಓ, ಇಲ್ಲಿ ಏನ್ ಕೆಲಸ ಮಾಡ್ತೀರಿ? ಇಲ್ಲೇನಿಲ್ಲ, ಇಲ್ಲಿ ಬರೋದು, ನೋಡೋದು, ಮಾತಾಡ್ಸೋದು. ಹಳೆ ಅಲ್ಲ? ಹೌದು ಸರ್. ಇವ್ರ ತಂದೆ ನಿಮ್ನ ಬಹಳ ಸಾಕಿ ಸೌಕಾರ ಅವ್ರೇ ನನಗೆ ಸಾಕಿ ಜಾಸ್ತಿ. ಈಗ ನಿಮ್ದು ವೃತ್ತಿ ಡ್ರೈವಿಂಗ್, ಆಟೋ ಡ್ರೈವಿಂಗ್? ಎಸ್ ಸರ್. ನಿಮ್ದು ಕುಟುಂಬ ಮನೆಯಲ್ಲಿದೆ ಸರ್. ಮಕ್ಕಳು? ಮಕ್ಕಳಿಲ್ಲ ಸರ್ ನನಗೆ. ಇರ್ಲಿ. ಈಗ ನಿಮ್ಮ ಆಟೋ ಓಡಿಸಿ ಜೀವನ? ಹೌದಾ ಸರ್. ಆಟೋ ಓಡಿಸಿ ಜೀವನ ಮಾಡ್ಬೇಕು ಸರ್. ನಿಮ್ಮ ಹಳೆ ಸಾಹುಕಾರ ಬಗ್ಗೆ ಏನ್ ಹೇಳ್ತೀವಿ ಸರ್? ನಮ್ಮ ಹಳೆ ಸಾಹುಕಾರ ಬಗ್ಗೆ ಎಷ್ಟು ಅವ್ರಿಗೆ ಹೇಳಿದ್ರು ಕಡಿಮೆ ಸರ್. ವೆರಿ ಫ್ಯಾಂಟಾಸ್ಟಿಕ್ ಮ್ಯಾನ್ ಇಸ್ ವೆರಿ ಜೆಂಟಲ್ಮ್ಯಾನ್. ಶಬಾಷ್. ಈಗಿನ ಸಾಹುಕಾರರು ಅಷ್ಟೇ ಸರ್. ರಂಗಣ್ಣ ರಾಮಣ್ಣ ಅಂತ ಅವ್ರಿಗೆ ಬಹಳ ಪ್ರೀತಿನ ಸುಮಾರು ಒಂದು 10-15 ಜನ. ಈ ಸಾಹುಕಾರು ಚೆನ್ನಾಗಿ ನೋಡ್ಕೊಂತಾರೆ? ಹೌದು ಸರ್. ಹಳೆ ಸಾಹುಕಾರು ಚೆನ್ನಾಗಿ ನೋಡ್ಕೊಂತಿದ್ರು? ಹೌದು ಸರ್. ನಮ್ಮ ಹಳೆ ಸಾಹುಕಾರರು. ಹೇಗೆ ಬೆಳಿತೀನಿ ಇವ್ರು ಬಾಂಧವ್ಯ? ಹೇಗೆ ಅಂದ್ರೆ ನಾನ್ ಸಣ್ಣನಿದ್ದೆ ಸರ್. ನನ್ ಮೇಲೆ ಭಾರಿ ಪ್ರೀತಿ ಅವರು. ನನ್ನ ಬರೋ ಹಿಡ್ಕೊಂಬಂದು ಕರ್ಕೊಂಬಂದು ಒಂದು ಸಣ್ಣ ಹೋಟ್ಲಿಕ್ ಸರ್ ಅವಾಗ ನಮ್ ಸೌಕಾರದ್ದು. ಅವಾಗ್ಲೇ ನನ್ಗೆ ದೋಸೆ ಗೀಸೆ ಕಟ್ಕೊಡೋದು, ಇಡ್ಲಿ ಕೊಟ್ಕೊಡೋದು, ಭಾರಿ ಪ್ರೀತಿನ ಮಗನ್ಕಿಂತ ಜಾಸ್ತಿ ನೋಡ್ಕೊಂಡ ಸರ್ ಅವ್ರು. ಈಗಿನವರು ಅಷ್ಟೇ ಸರ್. ಆಮೇಲೆ ಇಲ್ಲಿ ಕೆಲಸಗಾರ ಇದ್ದರು, ಅವರು ನನ್ಗೆ ಬಹಳ ಚೆನ್ನಾಗಿ ನೋಡ್ಕೊಂತಾರೆ, ಬಹಳ ಪ್ರೀತಿಯಿಂದ ನೋಡ್ಕೊಂತಾರೆ. ಮತ್ತೆ ಹಳಬರು ಸರ್ ನೀವು, ಎಲ್ಲ ಗೊತ್ತಿದೆ ನಿಮ್ಗೆ? ಎಸ್ ಸರ್. ಮತ್ತೆ ನಿಮ್ಮಂತರ್ನ ಅವ್ರು ಗೌರವಿಸ್ಬೇಕು. ಬಹಳ ಗೌರವಿಸ್ತಾರೆ ಸರ್. ಒಟ್ಟು ಇಲ್ಲಿ ಬಂದೇ ಬರ್ತೀರಿ? ದಿನಕ್ಕೊಂದ್ಸರಿ ಭೇಟಿ ಕೊಟ್ಟ ಹೋಗ್ತೀರಿ? ಎಸ್ ಸರ್. ಸರ್ ಆಟೋದಲ್ಲಿ ಹೇಗಿದೆ ಸರ್ ನಿಮ್ಗೆ ದುಡಿಮೆ? ಪರವಾಗಿಲ್ಲ ಸರ್. ಈ ಬಾರಿ ಮಳೆ ಬೆಳೆ ಕಡಿಮೆ ಆಗಿ ಸ್ವಲ್ಪ ದುಡಿಮೆ ಕಡಿಮೆ ಇದೆ. ರೈತರಿಗೆ ಬೆಳೆ ಇದ್ದೇನೆ ತಾನೇ ಸರ್. ಎಲ್ಲ ಇಡೀ ದೇಶ ಉದ್ಧಾರ ಆಗೋದು, ಉಣ್ಣೋದು ತಿನ್ನೋದು ಅವ್ರಿಗೆ ಇಲ್ಲಿದೆ ಏನ್ ಸರ್? ಹೌದು, ರೈತರು ಚೆನ್ನಾಗಿದ್ರು ಸರ್. ಹೌದು ಸರ್. ಚೆನ್ನಾಗಿರೋದು ರೈತರೇ ಸಾಕ್ತಾ ಇರೋದು ಎಲ್ಲರನ್ನು.
ರೈತರು ಸಾಕ್ತಾರ ಸರ್, ಅವ್ರು ಜಾತಿ ಜಮಾತಿ ಯಾವ್ದು ನೋಡಲ್ಲ, ಎಲ್ಲರನ್ನು ಸಾಕ್ತಾ ಇದ್ದಾರೆ ಸರ್. ಸರ್. ಇವು ಹಳೆ ಸಾಹುಕಾರ ಇದ್ರಲ್ಲ ನಿಮ್ಮರು ದೊಡ್ಡರು, ಹಾ, ಅವಾಗ ಎಷ್ಟು ವಯಸ್ಸಿತ್ತು ನಿಮ್ಗೆ? ನಮ್ಗೆ ಸರ್ ಅವಾಗ ಒಂದು 12 ವರ್ಷ. ಓ, ಅಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ಎಸ್ ಸರ್, ಅವರೇ ಕರ್ಕೊಂಬಂದು ತಿಂಡಿ ಕೊಡ್ತಿದ್ರು ನನಗೆ. ಆವಾಗಿಂದ ಈಗ ನನಗೆ 60-65 ವರ್ಷ ಸರ್. ಎಸ್ ಸರ್. ಒಳ್ಳೆ ಸರ್, ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಗುರುವೆ. ಓಕೆ ಓಕೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಕುಮಾರ್ ಅಂತ ಸರ್. ಈ ಹೋಟ್ಲ್ ಬಗ್ಗೆ ಏನ್ ಹೇಳ್ತೀವಿ ಸರ್? ಈ ಹೋಟ್ಲ್ ಬಗ್ಗೆ ಸುಮಾರು ವರ್ಷದಿಂದ ಇಲ್ಲಿ ಬರ್ತಾ ಇದೇನ್ರಿ ನಾವು ತಿಂಡಿ ತಿನ್ನಕ್ಕೋಸ್ಕರ. ತಿಂಡಿ ಊಟ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಸ್ಪೆಷಲ್ ಜಿಲಾಬಿ. ಸ್ಪೆಷಲ್ ಜಿಲಾಬಿ? ಹೌದು ಸರ್. ಸಿಂಗಲ್ ಜಿಲಾಬಿ ಸಿಗುತ್ತಲ್ಲ ಸರ್ ಇಲ್ಲಿ? ಏನ್ ಸರ್? ಶುದ್ಧವಾದ ನೀರೆಲ್ಲ ಸಿಗುತ್ತೆ? ಹಾ, ಸಿಗುತ್ತೆ. ಹೌದೌದು, ನೀರನ್ನು ಒಳ್ಳೆ ಕೊಡ್ತಾರೆ. ಹೌದೌದು. ಈ ಹೋಟ್ಲಲ್ಲಿ ಅಂತಲ್ಲ, ಇಲ್ಲಿ ಇಡೀ ಮಲೆನಾಡಲ್ಲ ಫಿಲ್ಟರ್ ನೀರೇ. ಆಲ್ಮೋಸ್ಟ್ ಫಿಲ್ಟರ್ ನೀರು. ಹೌದೌದು. ಒಟ್ಟು ಚೆನ್ನಾಗಿದೆ. ಹಾ, ಚೆನ್ನಾಗಿದೆ ಸರ್. ಸರ್ ನಿಮ್ಮ ವೃತ್ತಿ? ನಾನು ಚಹಾ ಗ್ರಾಹಕ. ಒಳ್ಳೇದು ಸರ್, ಒಳ್ಳೇದು. ಒಟ್ಟು ಅವಾಗ ಬರ್ತಾ ಇರ್ತದೆ ಸರ್ ಹೋಟ್ಲಿಗೆ? ಬರ್ತಾ ಇರ್ತೀನಿ ಸರ್. ನಿಮ್ಗೆ ಫೇವ್ರೆಟ್ ತಿಂಡಿ ಯಾವ ಸರ್ ಇಲ್ಲಿ? ಇಲ್ಲಿ ಒಂದು ಸಿಂಗಲ್ ಜಿಲಾಬಿ, ಸಿಂಗಲ್ ಚಪಾತಿ. ಹೌದು, ಅದಿಷ್ಟ ನಿಮಗೆ? ಹೌದು. ನಾ ಇಲ್ಲಿ ಬಂದ್ರೆ ಅದಿಷ್ಟೇ ತಿನ್ನೋದ್ರಿ ಹೆಚ್ಚಾಗಿ. ಸರ್ ಓಕೆ ಸರ್, ಮತ್ತೆ ಭೇಟಿ ಆಗೋಣ ಯಾವಾಗ? ಓಕೆ ಓಕೆ ಸರ್. ಈ ಚಿತ್ರ ಯಾರು ಬಿಡಿಸಿದ್ರು ಸರ್? ಸರ್, ನಮ್ಮ ಮಗಳು ಬಿಡಿಸಿದ್ದೆ. ಏನ್ ಹೆಸರು ಅವ್ರದ್ದು? ಅವ್ರದ್ದು ಸ್ವಾತಿ ಹೊಳ್ಳ ಅಂತೇಳಿ. ಅವಳು MSc ಮಾಡಿದಾಳೆ, ಮೈಕ್ರೋಬಯಾಲಜಿ. ಈಗ ಲ್ಯಾಬ್ ಕಾರ್ಪ್ ಇಂಡಿಯಾ ಅಂತೇಳಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ. ಮಾತಾಡ್ರಿ. ಹಾಗಾಗಿ ಅವಳು ಅದನ್ನ ಬಿಡಿಸ್ತಾ ಅದನ್ನ ಹಂಗೆ ಫಸ್ಟ್ ಅವರೇ ಬಿಡಿಸಿರ? ಎಲ್ಲ ಅವರೇ ಬಿಡಿಸ. ಇನ್ನು ಬಹಳ ಇದಾವೆ, ಆದ್ರೆ ನಾವು ಒಂದ್ 5 ಸೆಲೆಕ್ಟೆಡ್, ಒಂದು 5 ಹಾಕಿದ್ದೇವೆ. ಹೌದೌದು, ಚೆನ್ನಾಗಿದೆ ಸರ್. ಕಲೆ ಅನ್ನೋದು ಹುಡುಗಾಟದಲ್ಲ. ಹೌದೌದು. ಮತ್ತೆ ಚಿತ್ರಗಳು ಬೇರೆ ಬಿಡಿಸಿದ ಸರ್? ಇದಾವೆ ಬೇರೆ, ಮತ್ತೆ ಬಹಳ ಇದಾವೆ ಚಿತ್ರ. ಬಹಳ ಇದಾವೆ? ಇದಾವೆ. ನೀವು ಸೆಲೆಕ್ಟೆಡ್ ಮಾಡಿ ಹಾಕಿದ್ರೆ ಅಷ್ಟೇ. ನಿಮಗೆ ಬೇಕಾದ್ರೆ ನಾನು ನಿಮಗೆ ಅಪ್ಲೋಡ್ ಮಾಡಿ ಇದು ಮಾಡ್ತೇನೆ, ವಾಟ್ಸಪ್ ಮಾಡ್ತೇನೆ ನಿಮಗೆ. ಅದನ್ನ ಬಿಡಿಸ್ತಾಳೆ. ಆಮೇಲೆ ವಾಲ್ ಪೇಂಟಿಂಗ್ ಮಾಡ್ತಾಳೆ. ಅದನ್ನು ಅಂದ್ರೆ ಸುಮ್ನೆ ಹಂಗೆ ಅದೀಗ ಶನಿವಾರ ಭಾನುವಾರ ಬ್ಯಾಂಕ್ ಇದು ಆಫೀಸ್ ರಜೆ ಇರುತ್ತೆ, ಅವಾಗ ಅಷ್ಟೇ ಮಾಡೋದು. 2 ದಿವಸ ಡ್ಯೂಟಿ ಮೇಲೆ ಇದಾರೆ? ಡ್ಯೂಟಿ ಮೇಲೆ. ಬ್ಯಾಂಕ್ ಅಲ್ಲಿ ಅಲ್ಲ, ಲ್ಯಾಬ್ ಕಾರ್ಪ್ ಅಂತೇಳಿ ಒಂದು ಮೆಡಿಸಿನ್ ಕಂಪ್ನಿ. ಸರ್ ಇಲ್ಲಿ ಹತ್ರ ಬೆಂಗಳೂರಿನಲ್ಲಿ ವರ್ಕ್ ಮಾಡೋದು. ಅಂದ್ರೆ ಈಗ ವರ್ಕ್ ಫ್ರಮ್ ಹೋಮ್ ನಡೀತಾ ಇರೋದು. ಇಲ್ಲ, ಅವಳೀಗ ಬೆಂಗಳೂರು ಹೋಗಿದ್ದಾಳೆ ಈಗ ಟ್ರೈನಿಂಗ್ ಅಂತ. ಸರ್ ಮಗ ಸಿಗ್ತಾರೆ ಈಗ? ಮಗ ಈಗ ಹೋದ ಸರ್. ಏನ್ರಿ ಮತ್ತೆ ನೀವು ಸುಮ್ಮನೆ ಇದ್ರಿ? ಏನಿಲ್ಲ, ನೀವು ಬಿಸಿ ಇದ್ರಲ್ಲ ಹಂಗಾಗಿ ಸುಮ್ಮನೆ ನಾನು ಇಷ್ಟದಂಕ ಇಲ್ಲೇ ನಿಂತ್ಕೊಂಡಿದ್ದೆ. ಓಕೆ ಸರ್, ಓಕೆ. ಅಮ್ಮ ಏನ್ ಕೆಲಸ ಮಾಡ್ತೀರಿ? ಹೋಟ್ಲ್ ಕೆಲಸ ಮಾಡ್ತಾರೆ. ಹೋಟ್ಲ್ ಕೆಲಸ ಮಾಡ್ತೀರಾ? ಒಟ್ಟು ಹೆಲ್ಪರ್ ಆಗ್ತೀರಿ? ಹೆಲ್ಪರ್ ಕೆಲಸ ಮಾಡ್ತೀರಿ? ತಮ್ಮ ಹೆಸರೇನಮ್ಮ? ಹೇಮಾವತಿ. ಎಷ್ಟು ವರ್ಷದಿಂದ ಬರ್ತಾ ಇರಿ ಇಲ್ಲಿ? 6-7 ವರ್ಷ ಆಗ್ತದೆ. 6 ವರ್ಷ. ಮಕ್ಕಳು ಎಷ್ಟಮ್ಮ? 2. ಏನ್ ಓದ್ತಾರೆ? ಒಂದ್ SLC ಓದ್ ಹುಡುಗಿ, ಮಗ ಸೆಕೆಂಡ್ ಇಯರ್ ಓದಿದ್ದಾನೆ. ಸಾವುಕಾರ ಬಗ್ಗೆ ಏನ್ ಹೇಳ್ತೀರಿ? ಬಗ್ಗೆ ಹೇಳ್ಬೇಕಂದ್ರ ಬಾಳ ಹೆಮ್ಮೆ ಪಡ್ಬೇಕ್ರಿ. ಅವ್ರು ನಾವು ಕೆಲ್ಸಗಾರ ಅಂತ ನೋಡ್ಕೊಂಡಲ್ಲಿ ಇನ್ನೂರಿಗಾದ್ರೆ ಮಕ್ಳ ತರ ನೋಡ್ಕೊಂತಾರ. ಮಕ್ಳ ತರ ನೋಡ್ಕೊಂಡಾರ. ಏನೇ ಕಷ್ಟ ಬಂತು ಅಂದ್ರೆ ಹೆಲ್ಪ್ ಮಾಡ್ತಾರ ನಮ್ಗೆ ಅವ್ರು. ನೋಡ್ರಿ, ಕೆಲವು ಹೋಟ್ಲ್ಗಳಿಗೆಲ್ಲ ಟೈಮಿಂಗ್ ಸಿಗ್ತಾರ್ರಿ, ನಮ್ ಹೋಟ್ಲ್ಗೊಳಗ್ ಹಂಗಿಟ್ಟಿಲ್ಲ. ಕಷ್ಟ ಅರ್ಥ ಮಾಡ್ಕೊಂತಾರ. ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರಾದ್ರೆ ಅರ್ಥ ಮಾಡ್ಕೊಂಡು ಏನನ್ನೋದಲ್ಲ, ಹೊಂದ್ಕೊಂತಾರೆ. ಸಹನ ಗುಣ ಐತೆ ಅವ್ರಿಗೆ. ಬಾಳ ಒಳ್ಳೆ ಗುಣ ರೀ. ಏನೇ ಕಷ್ಟ ಆದ್ರೂ ಹೆಲ್ಪ್ ಮಾಡ್ತಾರ ನಮ್ಗೆ. ನಾವು ಏನೋ ಮನ್ಯಾಗಾದ್ರೂ ಜಗಳ ಮಾಡ್ಕೊಂಡು ಗಂಡನ್ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರಾದ್ರೂ ಅವ್ರು ನಮಗ್ ಸಮಾಧಾನ ಹೇಳಿ, ತಾಳ್ಮೆಯಿಂದ ಹೇಳಿ ನಮ್ಗೆ ಇದ್ ಮಾಡಿದ್ರು. ಬಾಳ ಧೈರ್ಯದಿಂದ ಇದ್ ಮಾಡ್ಯಾರ. ಸ್ವಂತ ಅಣ್ಣನ್ ತರ ರೀ. ಮತ್ತೆ ನಿಮ್ ಜೀವನ ಚೆನ್ನಾಗಿರ್ಲಿ ಆಸೆ ಪಡ್ತಾರಲ್ಲ. ಹೇಳ್ಬೇಕಂದ್ರ ಈ ಹೋಟ್ಲಿ ಸೇರಿ ಮ್ಯಾಗ ನಮ್ ಜೀವನ ಸರಿಯಾಗಿದೆ. ಒಳ್ಳೇದಾಗ್ಲಮ್ಮ. ಆಯ್ತಮ್ಮ, ನಮಸ್ತೆ. ಹೆಸರೇನಮ್ಮ? ಗೀತಾ. ಈ ಹೋಟ್ಲಿಗೆ ಬಂದು ಎಷ್ಟು ವರ್ಷ ಆತಮ್ಮ? 4-5 ವರ್ಷ. ನೀವು ಹೋಟ್ಲಿ ಬರೋದು ಮುಂಚೆ ಏನ್ ಕೆಲಸ ಮಾಡ್ತಿದ್ರಮ್ಮ? ನಾವ್ ಅಲ್ಲಿ ಹೋಟ್ಲಿಗೆ ಹೋಗ್ತಿದ್ದೆ ಸರ್, ಹೊಲ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್.
ಸಾವುಕಾರ ಬಗ್ಗೆ ಏನ್ ಹೇಳ್ತೀರಿ? ಅವ್ರು ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ನಾವು ಹೆಮ್ಮೆ ಪಟ್ಕೋಬೇಕು ಸರ್. ಹೌದಮ್ಮ, ಸ್ವಂತ ಅಣ್ಣ ತಂಗಿ ಮಕ್ಕಳಿಗೆ ಹೆಚ್ಚಿಗೆ ನೋಡ್ಕೊಂತ ಅದಾರ ಸರ್. ನೋಡ್ರಿ. ನಮ್ಗೆ ಏನೇ ಕಷ್ಟ ಬಂದ್ರು ಸಹಾಯ ಮಾಡ್ತಾರ ಸರ್ ಅವ್ರು. ನಮ್ಮನ್ ಕೆಲ್ಸಗಾರ ಅಂತ ನೋಡ್ಕೊಂಡಲ್ಲ ಸರ್ ಅವ್ರು. ಮನೆ ಮಕ್ಳ ತರ ನೋಡ್ಕೊಂಡಾರ ಅವ್ರು. ನೋಡ್ರಿ ಎಷ್ಟು ಗೌರವ ಇಟ್ರಿ ಅವ್ರಿಗೂ ಸಾವುಕಾರ ಬಗ್ಗೆ. ಇದು ಬಹಳ ಹಳೆ ಹೋಟ್ಲ್ ಅಂತಮ್ಮ ಇದು. ಅವ್ರ ತಂದೆಯ ಕಾಲದಾಗ ನಡೆಸಿದ್ರು 70 ವರ್ಷಗಳ ಹಿಂದಿದ್ರೆ ಆ ಒಂದು ಸಹಾಯ ಇರೋದಕ್ಕೆ ಇಷ್ಟು ವರ್ಷ ನಡೆಯೋದು ನೋಡ್ರಿ. ಹೌದ್ರಿ. ಹೌದ್ರಾ? ನಿಮ್ನೆಲ್ಲ ಪ್ರೀತಿಯಿಂದ ಮಕ್ಕಳ ತರ ಕಾಣ್ತಾರಲ್ಲ, ಅದೇ ನಡೀತಿರೋದು. ನಾವ್ ಸರ್ ಜಲ್ದಿ ಬಂದ್ರು ಸಾಯಂಕಾಲನು ಮಳಿ ಮಾಡು, ಸಾಯಂಕಾಲ ಹೋಗಿ ಜಲ್ದಿನೂ ಹೋಗೋ ಸರ್ ನಾವು. ಹಂಗೇನಿಲ್ಲ ಇಷ್ಟ ಗಂಟೆಗೆ ಬರ್ರಿ ಅಷ್ಟ್ ಗಂಟೆಗೆ ಬರ್ರಿ ಅಂತ ಏನ್ ಹೇಳಲ್ಲ ಸಣ್ಣಾರು. ನಿಮ್ಮ ಸಮಯ ನೋಡ್ಕೊಂಡ್ ಬಂದ್ಬಿಡ್ತೀವಿ ಜಲ್ದಿ. ನಾವ್ ಅಕಸ್ಮಾತ್ ಮಿಸ್ಟೇಕ್ ಸಮಯ ಆಗುತ್ತೆ, ನೀವು ಬೇಕು ಅಂತ ಏನ್ ಮಾಡಲ್ಲ ಪಾಪ. ಅನಿವಾರ್ಯ ಒಂದ್ ಸ್ವಲ್ಪ ಹೆಚ್ಚಿನ ಸುಧಾರಿಸ್ಕೊಂತಾರೆ ಸಾವುಕಾರ. ಹಂಗೇನ್ ಇದನ್ ಮಾಡಲ್ಲ ಸಣ್ಣಾರು. ಒಳ್ಳೇದು ಒಳ್ಳೇದು. ಮಕ್ಳು ಎಷ್ಟಮ್ಮ? ಮಕ್ಕಳು ನನ್ನ 3 ಏನ್ ಓದ್ತಾರೆ? ಒಬ್ರು ಫಸ್ಟ್ ಇಯರ್ ಓದಿದಾರೆ, SLC ಒಬ್ರು ಓದ್ತಾ ಇದಾರ, ಒಬ್ರಿಗೆ 6ನೇ ಕ್ಲಾಸ್ ಓದ್ತಾ ಇದಾರೆ. ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ತೀನಿ ಸ್ವಲ್ಪ. ಹ್ಞೂನ್ರಿ. ಥ್ಯಾಂಕ್ಸ್ ಅಮ್ಮ. ಓಕೆ ಸರ್, ನಮಸ್ತೆ. ಸರ್ ಏನ್ ಓದ್ತೀರಿ ಸರ್? SLC. ಹೋಟ್ಲಿಗೆ ಬರ್ತಾ ಇರ್ತೀರಿ? ಅವಾಗ ಬರ್ತಾ ಇರ್ತೀವಿ. ತಂದೆಗೆ ಸಹಾಯ ಮಾಡ್ತೀರಿ? ಮಾಡ್ತೀರ ಅಷ್ಟು? ಹಂಗೆ ತಂದೆ ಸಹಾಯ ಮಾಡ್ತೀರಿ? ಮಾಡ್ತೀನಿ. ನಂಗೆ ಸ್ವಲ್ಪ ಅಡಿಗೆ ಏನೋ ಮಾಡಕ್ ಬರುತ್ತಾ? ಇಲ್ಲ ಇಲ್ಲ ಇಲ್ಲ, ಬರೀ ಬಂದು ಏನೋ ಸ್ವಲ್ಪ ಸಹಾಯ ಮಾಡೋದು. ಸರ್ ನಿಮ್ ಕನಸೇನ್ ಸರ್? ಹೋಟ್ಲ್ ನಡೆಸ್ಬೇಕು, ನೌಕರಿ ಹೋಗ್ಬೇಕು? ನೌಕರಿಗೆ ಹೋಗ್ಬೇಕು ಅಂತ. ನೌಕರಿ ಹೋಗ್ಬೇಕ್ರಾ? ಮತ್ ತಂದೆ ಸಹಾಯ ಮಾಡೋದು ಹೆಂಗ್? ಮತ್ತೆ ಅವ್ರ ತಂದೆ ಸಹಾಯ ಮಾಡಿದಾರ ನೋಡ್ರಿ. ಅದೇ ಸಾಕೀಗ. ಅವ್ರದೇ ಸಾಕಂತೀರ? ನೀವು ನೌಕರಿ ಮಾಡ್ಬೇಕು ಅಂತ ಆಸೆ ಐತೆ? ನೋಡ್ರಿ ನೋಡ್ರಿ ಹೆಂಗೆ ಚೇಂಜ್ ಆಗ್ಬಿಟ್ರಿ ಅವ್ರು. ಮತ್ತೇನ್ ಹೇಳ್ತೀರಿ ತಂದೆ ಬಗ್ಗೆ? ಏನ್ ಹೇಳಕ್ಕಿಲ್ಲಪ್ಪ. ಏನ್ ಹೇಳಕ್ಕಿಲ್ಲ. ಒಟ್ಟು ನೌಕರಿ ಹೋಗ್ತೀರಿ, ಹೋಗ್ಲಿ ಬೇಡ ನಿಮ್ಗೆ? ಅಷ್ಟು ಬೇಜಾರಾಗತ್ತ? ಹೆಂಗೇನೆಲ್ಲ ನಾವ್ ಬರೋದೇ ಇಲ್ಲ, ಕಮ್ಮಿ ಸ್ವಲ್ಪ ಕಡಿಮೆ ಎಲ್ಲ ಓದ್ಲಿ. ಯಾವ್ದಾದ್ರು ಕಾಯಕ ಮಾಡ್ಲೇಬೇಕು. ಒಳ್ಳೇದಾಗ್ಲಿ ಸರ್ ನೀವು ಫ್ಯೂಚರ್ಗೆ. ಓಕೆ ಓಕೆ, ಥ್ಯಾಂಕ್ಸ್. ಸರ್ ನಮಸ್ತೆ. ಹೇಳಿ ಸರ್, ಹೋಟ್ಲ್ ಬಗ್ಗೆ ಹೇಳ್ತೀವಿ ಸರ್. ಈ ಹೋಟ್ಲು ದಾನ ತಗೊಳ್ಳೋ ಕಾರಣದಂಗ ನಮ್ಗೆ ಎಲ್ಲರಿಗೂ ಇಲ್ಲಿ ಅಕ್ಷಯ ಪಾತ್ರೆ. ಯಾರು ಬೇಕಾದ್ರೆ ಏನಾದ್ರು ದುಡ್ಡು ಕೊಡ್ಲಿ ಬಿಡ್ಲಿ, ಊಟ ತಿಂಡಿ ಫ್ರೀ. ಕಷ್ಟ ಅಂತ ಬಂದ್ರೆ ಅವ್ರಿಗೆ ದುಡ್ಡು ಕೊಡಲ್ಲ, ಊಟ ತಿಂಡಿ ಕೊಟ್ಟು ಕಳಿಸ್ತಾರ. ಒಳ್ಳೆ ಒಳ್ಳೆ ಒಳ್ಳೆ. ಹಿಂಗಾಗಿ ಅವ್ರ ಅಪ್ಪನ ಕಾಲದಿಂದ ನಡ್ಕೊಂತ ಬರ್ತಾ ಐತಿ ಸರ್. ತುಂಬಾ ಹಳೆ ಹೋಟ್ಲ ಸರ್ ಇದು? ಹಳೇದು ಹಳೆ. ನಮ್ಮಪ್ಪ 80 ವರ್ಷ ಅಂದ್ರೆ ನಮ್ಮಪ್ಪರು ಇವ್ರ ಅಪ್ಪರ ಫ್ರೆಂಡ್, ನಾವ್ ಇವ್ರ ಫ್ರೆಂಡ್. ಇನ್ನೇನ್ ಇಲ್ಲೊಬ್ಬ ಈಗ ಮಾತಾಡಿದ್ನಲ್ಲ, ಅವ್ನ ಏನ್ ಮಾಡ್ತಾನ ಗೊತ್ತಿಲ್ಲ ನನಗೆ. ಮಗನ್ ಫ್ರೆಂಡ್ ಅಂತಲ್ಲ? ಮಗನ್ ಫ್ರೆಂಡ್ ಅಂದ್ರೆ ಅವ್ನು ಸೇರ್ಕೊಂತ ನಮ್ ಜೊತೆಗೆ. ಈಗ ರಾಮಣ್ರಂಗಲ್ಲಿ ಇವ್ರು ರಾಮರ ಹೋಟ ಅಲ್ಲಿ ಲಿಂಗಾಯತ್ ರೋಡ್ ಇದು ಆ ತರ ಮನ್ಕೊಂಡ್ ಹೋಗ್ತಾ ಇದಾರೆ. ಎಲ್ಲ ಕೂಡ ಚೆನ್ನಾಗ್ ಅದಾರ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ದುಡ್ಡು ಕೊಡ್ತಾರ. ಬಸ್ ಚಾರ್ಜ್ ಇಲ್ಲ ಅಂದ್ರೆ ಬಸ್ ಚಾರ್ಜ್ ಕೊಟ್ಟಿರ್ತಾರ. ತಿಂಡಿ ತಿನ್ಸಿ ಊಟ ಮಾಡ್ಸಿ. ಸರ್ ತಮ್ಮ ಹೆಸರು ಗೊತ್ತಾಗ್ತದೆ? ನಮ್ಮ ಹೆಸರು KJ ಪರಮೇಶ್ವರಪ್ಪ ಅಂತ, ಇಲ್ಲೇ ಮಲೆಬೆನ್ನೂರು. ಫ್ರೆಂಡ್ಸ್ ಹಂಗಾರೆ ಇವರು? ಏನ್ ಸರ್, ನೀವು ಗ್ರಾಹಕರಲ್ಲ ಫ್ರೆಂಡ್ಸ್? ಫ್ರೆಂಡ್ಸ್ ಸರ್ ನಾವೆಲ್ಲ. ಹಂಗಾಗಿ ಏನಾಗ್ಲಿ ಒಟ್ಟು ಮೊದಲು ಗ್ರಾಹಕರು, ಆಮೇಲೆ ಫ್ರೆಂಡ್ಸ್, ಕ್ಲಾಸ್. ಇವ್ರ ಅಪ್ಪ ಅವ್ರ ಅಪ್ಪ ಫ್ರೆಂಡ್ ಅವ್ರ ಇವ್ರ ಫ್ರೆಂಡ್ ಆಗ್ಬಿಟ್ರಲ್ಲ? ನಮ್ಮಪ್ಪ ಫ್ರೆಂಡ್ ಇವ್ರ ಅಪ್ಪ, ನಾವು ಇವ್ರ ಫ್ರೆಂಡ್. ಮತ್ತೆ ಈಗ ನಮ್ಮ ಮಕ್ಕಳು ಇವ್ರ ಫ್ರೆಂಡ್ ಆಗ್ತಾರ. ನೋಡ್ಬೇಕು ಇವನೇ ಪಾರಂಪರೆ ಉಳಿಬೇಕು. ಅವ್ನು ಓದಲ್ ಬಿಟ್ರೆ ಹಾಕಾರ ಅವ್ರ ಫ್ರೆಂಡ್. ಓದಿಸ್ಬೇಕ್ರಿ? ಇಲ್ರಿ, ಅವ್ರ ಅಕ್ಕರ್ 3 ಓದ್ತಾರ, ಅವ್ನು ಓದಲ್ಲ. ಅವ್ರ ಮಕ್ಕಳು ಅವ್ರ ಅಕ್ಕರ್ 3 ಬೆಂಗಳೂರಾಗ ಓದಿಸ್ತಾನ. ಇವನು ಓದಲ್ಲ. ಇವನು ಮತ್ತೆ ಅವ್ನು ಓದ್ಕೊಂಡ್ರೆ ಇಲ್ಲಿ ಹೋಟ್ಲ್ ಮಾಡಾರ. ಹಂಗಾಗಿ ನೌಕರಿ ಹೋಗಾಕ್ ಬಿಡಿ ಸರ್. ಆ ಕಡೆ ಮತ್ತೆ ಜಾಗ ಕೊಡ್ಸಿದೆ ಇವ್ರಿಗೆ. ಈ ಹೋಟ್ಲ ದುಡ್ದು ತಟ್ಟಿ ತೊಳೆದು ದುಡ್ಕೊಂಡು ಅಲ್ಲಿ ಒಂದು 2 ಕೋಟಿ ರೂಪಾಯಿ ಆಸ್ತಿ ತಗೊಂಡಾರ ಇವ್ರು ಪಕ್ಕಕ್ಕೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಚೆನ್ನಾಗ್ ಮಾಡಿದಾರ. ಒಳ್ಳೆ ದುಡ್ಡು ಮಾಡ್ಕೊಂಡ್ರೆ ಚೆನ್ನಾಗ್ ದುಡಿನೂ ಮಾಡಿದಾರ, ದಾನ ಧರ್ಮ ಮಾಡಿದಾರ. ಓಕೆ ಸರ್, ಚೆನ್ನಾಗಿತ್ತು. ಓಕೆ ಸರ್, ಆಯ್ತು. ನಮಸ್ತೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ರಾಮಚಂದ್ರ ಶೆಟ್ಟಿ. ಸರ್, ಈ ಹೋಟ್ಲ ಕೆಲಸ ಮಾಡಕ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಈಗ 50 ಲೆಕ್ಕ, 50 ಮೇಲಾಗಿದೆ. 50 ಮೇಲಾಗೈತೆ. ತುಂಬಾ ಸಣ್ಣ ವಯಸ್ಸಿನಾಗ ಬಂದ್ರಿ ಹೋಟ್ಲಿಗೆ? ಹೌದು. 12-13 ವರ್ಷದಾಗ ಬಂದಿದ್ದು ಇಲ್ಲಿ. ಒಟ್ಟು ಇವ್ರ ಅಪ್ಪಾಜಿ ಎಲ್ಲ ಇದ್ರು? ಅಪ್ಪಾಜಿ ಅವರೇ ಅವ್ರದೇ ಕೆಲಸ ಮಾಡ್ತಾ ಇದ್ದಿದ್ದು. ಅವರೇ ಕೆಲಸ ಸೇರಿದ್ದು. 50 ವರ್ಷಗಳ ಕಾಲ ಒಂದೇ ಹೋಟ್ಲ ಕೆಲಸ ಮಾಡ್ತೀರಿ? ಒಂದೇ ಹೋಟ್ಲಲ್ಲಿ ಕೆಲಸ.
ಸರ್ ಮೂಲತಃ ನಿಮ್ದು ಯಾವ ಊರು ಸರ್? ನಮ್ದು ಚನ್ನಗಿರಿ ಹತ್ರ ಗೊಂಗೂರು, ಚಿಕ್ಕ ಗೊಂಗೂರು. ಸರ್ ನಿಮ್ಮ ಮಕ್ಕಳು? ಮಗಳು ಒಬ್ಳೆ, ಗಂಡ್ ಮಕ್ಳೆಲ್ಲ ಹೋದ್ರು, ಹೆಣ್ಮಗಳು ಒಬ್ಳೆ. ಬ್ರದರ್ ಅವ್ರೇನು ಓದ್ಯಾರ? ಅವಳು TCH ಮಾಡಿಸಿ ಮದುವೆ ಮಾಡ್ಕೊಟ್ಟಿದ್ದೀನಿ. ಯಾವ ಊರ? ಅವ್ರು ಶಿವಮೊಗ್ಗದಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ಓದಿದ್ದು, SLC PUC ಇಲ್ಲೇ ಮಾಡಿದ್ದು ಕೆಂಗಾಪುರದಲ್ಲಿ. ಸರ್ 50 ವರ್ಷ ಒಂದ್ ಹೋಟ್ಲ ವರ್ಕ್ ಮಾಡಿದ್ರೆ ಅಂದ್ರೆ ಅದು ವಿಶೇಷವಾದ ವಿಚಾರ ಇದೆ. ಅಷ್ಟು ಸುಲಭ ಯಾವ 50 ವರ್ಷದಲ್ಲಿ ಯಾರು ಬಾಳೆ ಮಾಡಲ್ಲ ಸರ್. ಹೌದಾ? ನೀವು ಬಹಳ ಗ್ರೇಟ್ ಅಂತ ಹೇಳ್ಬೋದು. ನೀವು ಅಷ್ಟು ಚೆನ್ನಾಗಿ ಸಾವುಕಾರರು ಹೊಂದ್ಕೊಂಡ್ರೆ ನೀವು ಹೊಂದ್ಕೊಂಡಿದ್ದಾರೆ. ಸರ್ ತಂದೆ ಕೂಡ ಮಕ್ಳಿಗೆ ಹೋಗ್ಬಿಡ್ರಿ, ಅವ್ರಿಗಿಂತೂ ಜಾಸ್ತಿ. ಎಲ್ಲರೂ ಅದೇ ಹೇಳ್ತಾರೆ, ಒಳ್ಳೆ ಮನಸ್ಸೈತಪ್ಪ, ಹೊಂದ್ಕೊಂತಾರೆ, ಸಿಟ್ಟಾಗದಲ್ಲ ಅಂತ ಹೇಳ್ತಾರೆ. ಹೌದು ಸರ್ ನೀವು ಆಲ್ರೌಂಡ್ ಕೆಲಸ ಮಾಡ್ತೀರಿ, ಇಲ್ಲಿ ಎಲ್ಲ ಕೆಲಸ ಮಾಡ್ತೀರಿ ನೀವು? ಅದು ಇದು ಅಂತ ಇಲ್ಲ, ಏನ್ ಬರುತ್ತೋ ಅದು ಮಾಡ್ತೀವಿ. ಓಕೆ ಸರ್, ನಮಸ್ತೆ. ನಮಸ್ತೆ ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಹೆಸರೇನು? ಗುರುರಾಜ್. ಸರ್ ಇಲ್ಲಿ ವರ್ಕ್ ಏನಿದೆ? ಬಟ್ರಿ ಕೆಲಸ ಅಷ್ಟೇ ಸರ್. ಬಟ್ರಿ ಕೆಲಸ. ಸಾಂಬಾರೆಲ್ಲ ಮಾಡ್ತೀರಾ? ಎಲ್ಲ ಸರ್, ಎಲ್ಲ ಖಾರ ಜಿಲೇಬಿ ಎಲ್ಲ. ಓ, ದೋಸೆ ಅಷ್ಟೇ ಮಾಡಿದ್ದೆ? ಇಲ್ಲ ಸರ್, ಎಲ್ಲ ಆರ್ಡರ್ ಎಲ್ಲ ಮಾಡ್ತೀನಿ. ತಗೊಂಡ ಸರ್ ಸಾವುಕಾರ ಬಗ್ಗೆ ಏನ್ ಹೇಳ್ತೀವಿ ಸರ್? ಒಳ್ಳೆ ಸಾವುಕಾರ ಸರ್. ಎಷ್ಟು ವರ್ಷ ಇಲ್ಲಿ ಬಂದು ಕೆಲಸ ಮಾಡಕ್ ಶುರು ಮಾಡಿ? 27 ವರ್ಷ. 21 ವರ್ಷ ಹತ್ರ? 27 ವರ್ಷ ಹತ್ರ? ಹೌದು. ಫಸ್ಟ್ ಕ್ಲೀನ್ ಮಾಡ್ಕೊಂತ ಇದ್ ಸರ್, ಇಲ್ಲೇ ಕೆಲಸ ಕಲ್ತು ಇಲ್ಲೇ. ಒಟ್ಟು ಇಲ್ಲೇ ವರ್ಕ್ ಮಾಡಿದ್ರೆ 27 ವರ್ಷ ಒಂದೇ ಹೋಟ್ಲ ಕೆಲಸ. ಹೌದು ಸರ್. ಸಾವುಕಾರ ಬಗ್ಗೆ ಏನ್ ಹೇಳ್ತೀರಿ? ಒಳ್ಳೆ ಸಾವುಕಾರ ಸರ್. ಬಹಳ ಹೊಂದ್ಕೊಂಡಾರ ನಿಮ್? ಬಹಳ ಹೊಂದ್ಕೊಂಡ ಸರ್. ಈ ತಂದೆಗಿಂತ ಎತ್ತೀವಿ ಸರ್. ಸರ್ ನಿಮ್ಮ ಮಕ್ಕಳು ಇಬ್ರು ಸರ್. ಏನ್ ಓದ್ತಾರ ಸರ್? ಒಬ್ರು 6ನೇ ಕ್ಲಾಸ್, ಒಬ್ರು 4 ಸರ್. ಒಬ್ರು 6, ಒಬ್ರು 4, ಇಬ್ರು ಹೆಣ್ಮಕ್ಳು ಸರ್. ಒಳ್ಳೇದಾಗಲ್ಲಪ್ಪ. ಚೆನ್ನಾಗಿರು, ಚೆನ್ನಾಗಿರ್ರಿ. ಓಕೆ ಸರ್, ಥ್ಯಾಂಕ್ಸ್. ಅಮ್ಮ ನಮಸ್ತೆ. ಎಷ್ಟು ವರ್ಷ ಆಯ್ತಮ್ಮ ಕೆಲಸ ಶುರು ಮಾಡಿ? ಈಗೆಲ್ಲ 5 ವರ್ಷ. 5 ವರ್ಷ ಹತ್ರ? ಸಾವುಕಾರ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ಅಣ್ಣಾರ್ರಿ ಅವ್ರು. ಚೆನ್ನಾಗ್ ಹೊಂದ್ಕೊಂಡಾರೆ? ಹ್ಞೂನ್ರಿ, ಹೊಂದ್ಕೊಂಡ. ಯಾವ ಊರ ನೀವು? ನಾವ್ ಗುಡದಾಳ ರೀ. ಗುಡದಳ್ಳಿ ಹತ್ರ ಆಗತ್ತ ನಿಮ್ಗೆ? ಹ್ಞೂನ್ರಿ, ಒಂದ್ 20 ಕಿಲೋಮೀಟರ್ ಆಕತ್ತಿ. ಅಪ್ ಅಂಡ್ ಡೌನ್? ಸಾವುಕಾರು ಚೆನ್ನಾಗ್ ನೋಡ್ಕೊಂತಾರೆ? ಹ್ಞೂನ್ರಿ, ಚೆನ್ನಾಗ್ ನೋಡ್ಕೊಂತಾರೆ. ಆಯ್ತಮ್ಮ, ಓಕೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ಇದು ವೀರ ಧರ್ಮಪ್ಪ ಅಂತ. ಸರ್ ಹೋಟ್ಲ ಬಗ್ಗೆ ಏನ್ ಹೇಳ್ತೀವಿ ಸರ್? ಶುಚಿ ರುಚಿ ಪರವಾಗಿಲ್ಲ. ಇಲ್ಲಿ ಏನಾದ್ರು ಸ್ವಲ್ಪ ಕಷ್ಟ ಅಂತ ಏನಾದ್ರು ದುಡ್ಡು ಇಲ್ಲ ಅಂದ್ರೆ ಸುಧಾರಿಸ್ಕೊಂತಾರೆ, ಹೊಂದ್ಕೊಂತಾರೆ. ಹೊಂದ್ಕೊಂತಾರೆ. ದಾನ ಧರ್ಮನೂ ಸ್ವಲ್ಪ ಮಾಡ್ತಾರೆ. ಸರ್ ನಿಮ್ದು ಊರು ಯಾರು ಸರ್? ನಮ್ದು ಗುಡ್ಡದೇವನಹಳ್ಳಿ. ಹತ್ರ ಆಗತ್ತೆ ಇಲ್ಲಿಗೆ? ಹತ್ರ ಆಗತ್ತಾ? ಹತ್ರ ಆಗುತ್ತೆ, 3 ಕಿಲೋಮೀಟರ್ ಆಗುತ್ತೆ. ಓಕೆ ಸರ್, ಓಕೆ. ಸರ್ ನಿಮ್ಮ ಹೆಸರೇನು ಸರ್? ಸುನಿಲ್. ಸರ್ ನಿಮ್ದು ವರ್ಕ್ ಏನಿಲ್ಲಿ? ಆಲ್ರೌಂಡ್ ಸರ್. ಸರ್ ಹೇಳಿ ಸರ್, ಎಷ್ಟು ವರ್ಷ ಸರ್ ಇಲ್ಲಿ? 12ರಿಂದ 13 ವರ್ಷ ಆಯ್ತು ಸರ್. 13 ವರ್ಷ. ಸರ್ ಮ್ಯಾರೇಜ್ ಆಗಿದೆಯಾ? ಇಲ್ಲ ಸರ್, ಇನ್ನೂ ಆಗಿಲ್ಲ. ನೋಡ್ತಾ ಇದಾರೆ ಮನೆಯಲ್ಲಿ. 13 ವರ್ಷದಿಂದ ಇಲ್ಲೇ ವರ್ಕ್ ಮಾಡ್ತೀವಿ? ಹೌದು ಸರ್, ಹೌದು. ಸಾವುಕಾರ ಬಗ್ಗೆ ಏನ್ ಹೇಳ್ತೀವಿ ಸರ್? ಸರ್ ನಮ್ ಸಾವುಕಾರ ಯಾವಾಗೂ ಇದಕ್ಕೆ ಕರುಣಾಮಯಿ ಇದ್ದಂಗೆ. ಯಾವಾಗ ಎಷ್ಟು ಟೈಮಿಂಗ್ಸ್ ಇಲ್ಲ, ಏನೇ ಇಲ್ಲ, ಕರ್ಕೊಂಡ್ಬಂದು ಸಂಬಳ ಮಾತ್ರ ಹಂಗೆ ಸಾರಪ್ಪ ಇಲ್ಲ, ನೀವಿದ್ರೆ ನಾವು ತಂದು ಕೊಡೋದು ಗುಣ ಐತೆ. ಹೌದು ಹೌದು ಸರ್, ಹಂಗಾಗಿ ಸರ್ ನೀವು ಮತ್ತೆ ನೀವು ಕೆಲಸ ಮಾಡಿರ್ತಾನೆ? ಹೌದು ಸರ್, ಹೌದು.
ಹೌದು ನಿಮ್ಗೆ ಗೌರವ ಸರ್ ಅವರು. ಹೌದು ಸರ್, ನಾವು ಹಂಗಷ್ಟೇ ಇದೆ ಸರ್ ಅವ್ರ ಜೊತೆಗೆ. ಹೊಂದ್ಕಿದ್ರೆ ಸರ್ ಅವ್ರು ಕಷ್ಟ ಸುಖಕ್ಕೆ ಅವರು ಅವ್ರು ಹಾಕ್ತಾರೆ ನಮ್ಗೆ ಊಟ ರಜೆ ಇರ್ತದೆ. ಇಲ್ಲ ಸರ್, ಹೋಟ್ಲ್ ಯಾವ ರಜೆ ಹೋಗಿರಲ್ಲ. ಬೆಳಗ್ಗೆ ಆರಂಭ ಎಷ್ಟು? ಬೆಳಗ್ಗೆ 4 ಸಂಜೆ 8 ಗಂಟೆವರೆಗೂ ಇರುತ್ತೆ. 5 ಗಂಟೆ ಮತ್ತದ್ರ ಮೇಲೆ ಇಲ್ಲ. ಇಲ್ಲ 5 ಗಂಟೆ 5 ಗಂಟೆ ಅಲ್ಲ ಸರ್, 8 ಗಂಟೆವರೆಗೂ ನೈಟ್. ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ 12 ಗಂಟೆ ಕೆಲಸ ಇರ್ತದೆ. ಈ ಸಾವುಕಾರ ಒಬ್ಬರೇ ಇರೋದು ಈಗ? ಮೇನ್ ಕ್ಯಾಶಿಯರ್ ಒಬ್ರು, ಇನ್ನೊಬ್ರು ಸಾವುಕಾರ ಇದಾರೆ. ಅವ್ರು ಒಳಗೆ ಅವ್ರನ್ನ ಬಿಟ್ಟು ಚೇಂಜ್ ಮಾಡ್ತಾರಲ್ಲ, ಅವ್ರ ಹೊರ ಹೋದಾಗ ಅಲ್ಲಿ ಇರ್ತಾರೆ. ಮತ್ತೆ ಈ ನಿಮ್ಮ ಕೆಲಸಗಾರರಲ್ಲಿ ಯಾರು ಏನದಾರ ಸರ್? ಒಳಗಡೆ ಭಟ್ರು ಇದಾರ, ಎಲ್ಲರೂ ಇರ್ತಾರೆ, ಹಂಗೇನಿಲ್ಲ. ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ. ಸರ್ ನಿಮ್ ಊರ್ ಯಾವ್ದು? ಸರ್ ನಮ್ದು ಮಲೆನಾರ. ಮಲೆಮನವ್ರೆ ಹೌದಾ? ಬರಕ್ ಹೋಗಿ ನಿಮ್ಗೆ ಅನುಕೂಲ ಆಗ್ತದೆ. ಹೌದ್ರಾ? ಹೌದು ಸರ್. ಓಕೆ ಸರ್, ಥ್ಯಾಂಕ್ಸ್. ಆಯ್ತು ನಮ್ಮ ಹೆಸರು? ಅಮ್ಜದ್ ಖಾನ್ ಅಂತೇಳಿ. ಸರ್ ಇದೇ ಊರು ಸರ್? ಹಾ ಇದು ಮಲೆಬೆನ್ನೂರು. ಹಾ ಮಲೆಬೆನ್ನೂರು. ಸರ್ ಹೋಟ್ಲ್ ಬಗ್ಗೆ ಹೇಳ್ತೀವಿ ಸರ್. ಬಾಳ ಮಸ್ತ್ ಐತ್ರಿ ಹೋಟ್ಲ್ ಅಂದ್ರೆ ಪುಟ್ಟೇಗೌಡ್ರ ಹೋಟ್ಲು ಫುಲ್ ಫೇಮಸ್. ಇಲ್ಲಿ ಈರುಳ್ಳಿ ದೋಸೆ ಫುಲ್ ಫೇಮಸ್. ಈರುಳ್ಳಿ ದೋಸೆ ಆಗ್ಲಿ ಎಲ್ಲಾ ಐಟಮ್ ಚೆನ್ನಾಗ. ಮೊಸರನ್ನ ಆಗ್ಲಿ ಬೆಸ್ಟ್ ಹೋಟ್ಲ್ ಅಂದ್ರೆ ನಮ್ ಪುಟ್ಟೇಗೌಡ್ರ ಹೋಟ್ಲ್. ಸ್ವಚ್ಛತೆ ಬಾಳ ಚೆನ್ನಾಗಿ ಕಾಪಾಡ್ತಾರೆ. ಸ್ವಚ್ಛತೆ ಬಗ್ಗೆ ಬಾಳ ಕಾಳಜಿ ಅವ್ರಿಗೆ, ಸ್ವಚ್ಛತೆ ಅಂದ್ರೆ ಬಾಳ ಕಾಳಜಿ. ಮತ್ತೆ ಈಗ ಬಂದ ಗಿರಾಕಿಗಳು ಹಂಗೆ ಮೇಂಟೆನೆನ್ಸ್ ಮಾಡ್ತಾರೆ, ಬಾಳ ಸ್ವಚ್ಛತೆಯನ್ನು ಕಾಪಾಡ್ತಾರೆ. ಬಿಡಿ ಚೆನ್ನಾಗಿದೆ. ಬರ್ತಿರ್ತೀರಿ? ಬರ್ತಿರ್ತೀವಿ ನಾವು ಡೈಲಿ ಕಸ್ಟಮರ್ ಹೋಗಿದೆ. ಸರ್ ನಿಮ್ ವರ್ಕ್ ಸರ್? ನಮ್ ಡಿಜೆ ರೀ, ಡಿಜೆ ಸೌಂಡ್ ಸಿಸ್ಟಮ್ ನೋಡ್ರಿ. ನಮ್ಗೆ ಬಾಳ ಸ್ವಚ್ಛತೆ ಬಾಳ ಕಾಪಾಡ್ತಾರೆ. ಹೋಟ್ಲ್ ಅಂದ್ರೆ ಹಿಂಗೆ ಇರ್ಬೇಕ್ರಿ, ಹಿಂಗಿರ್ಬೇಕು. ನೋಡಕ್ಕೆ ಹಳೇದ್ ಕಾಣಕ್ ಸರ್ ಫುಲ್ ಸ್ವಚ್ಛತೆ ಕಾಪಾಡ್ತಾರೆ. ಬಹಳ ಕ್ಲೀನ್, ಬಾಳ ಕ್ಲೀನ್. ಅವ್ರ ಅಣ್ಣ ತಮ್ಮ ಇಬ್ರು ಇದ್ದಾರು ಹಂಗೆ. ಓಕೆ ಸರ್, ಥ್ಯಾಂಕ್ಸ್. ಹಾ ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರೇನು? ರಂಗನಾಥ್. ಸರ್ ಎಷ್ಟು ವರ್ಷ ಹೋಗ್ತಿದ್ರಿ ಕೆಲಸ ಮಾಡಿ? ಹೆಸರು ಮಾಡಿ ತುಂಬಾ ವರ್ಷ ಸರ್. ತುಂಬಾ ಅಂದ್ರೆ ಒಂದು 2-3 ತಿಂಗಳು. 2-3 ತಿಂಗಳು ವರ್ಷ ಆಗಿಲ್ಲ. ಹೊಸಬ್ರು ನೀವು? ಒಳ್ಳೇದು ಒಳ್ಳೇದು. ಸಾವುಕಾರ ಬಗ್ಗೆ ಏನಾಯ್ತು ಸರ್? ಸರ್ ಸಾವುಕಾರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆಯವರು. ಆರಾಮಿಲ್ಲ ಅಂದ್ರೆ ಸ್ವಲ್ಪ 1-2-3 ತಿಂಗಳು ರಜೆ ಮಾಡಂತ ಹೇಳ್ತಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಒಟ್ಟು ಅಭಿಮಾನ ಚೆನ್ನಾಗೈತೆ ಅವ್ರದ್ದು. ಹೌದು ಸರ್. ನಮ್ಮ ಅಪ್ಪಾಜಿಯರ್ ಕಾಲಿಂದನೂ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ವರ್ಷ ಆತಲ್ರಿ ಹಂಗಾರೆ? ಹೌದು ಸರ್. ಎಷ್ಟು ವರ್ಷ ಆತ? ತುಂಬಾ ವರ್ಷ ಆಯ್ತು ಸರ್, ನೆನಪಿಲ್ಲ. ಒಟ್ಟು ಸಾವುಕಾರ ಚೆನ್ನಾಗಿ ಅಂತಾರ? ಹೌದು ಸರ್. ಓ ನಿಮ್ದು ಕೆಲಸ? ನಮ್ದು ಹೋಟೆಲ್ ಕೆಲಸ ಸರ್. ಸಪ್ಲೈನಾ? ಹೌದು ಸರ್. ಸಪ್ಲೈ ಮಾಡೋದು? ಸಪ್ಲೈ ಆಲ್ರೌಂಡ್ ಮಾಡ್ತೀನಿ ಸರ್. ಎಲ್ಲ ಕೆಲಸ ಮಾಡ್ತೀರಿ ನೀವು? ಹೌದು ಸರ್. ಒಟ್ಟು ಹೊಂದ್ಕೊಂತೀರಿ ನೀವು? ಹೊಂದ್ಕೊಂತೀನಿ ಸರ್. ಒಳ್ಳೆ ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು. ಓಕೆ. ಸರ್ ನಮಸ್ತೆ. ಏನ್ ಹೆಸರು ನಿಮ್ದು? ಸರ್ ಎಷ್ಟು ವರ್ಷ ಆಗ್ತದೆ ಕೆಲಸ ಮಾಡೋ? ಫೋನ್ ಮಾಡಿ. ತುಂಬಾ ವರ್ಷ ಆಯ್ತು ಸರ್. ತುಂಬಾ ವರ್ಷ ಆಗ್ತೀನಿ. ತುಂಬಾ ಅಂದ್ರೆ ಎಷ್ಟು ವರ್ಷ ಅಂದಾಜು? 21 ವರ್ಷ ಆಯ್ತು ಕೆಲಸ ಮಾಡಕ್ ಶುರು ಮಾಡಿ. ಸಾವುಕಾರ ಬಗ್ಗೆ ಏನ್ ಹೇಳ್ತೀರಿ? ಏನ್ ಹೇಳಲ್ಲ? ಬರಲ್ರಿ. ಒಟ್ಟಿಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದ್ರಿ? ಏನ್ ಹೆಸರಂದ್ರಿ? ಕಿರಣ್. ಕಿರಣ್. ಇದೇ ಊರ ನಿಮ್ದು? ಕೊಮರನಾಳ. ಕೊಮರಹಳ್ಳಿ. ಓಕೆ ಓಕೆ ಸರ್. ಓಕೆ ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ರಂಗನಾಥ್. ಸರ್ ಈಗ ನೀವು ಪ್ರಕಾರ ಮಾತಾಡ್ತಾ ಇದ್ರು, ತಂದೆ ಬಗ್ಗೆ ಏನ್ ಹೇಳ್ತೀವಿ ಸರ್? ಏನ್ ಅವ್ರ ಆಶೀರ್ವಾದ ಎಲ್ಲ ನಮಗೆ. ಸರ್ ಏನ್ ಓದಿದ್ರಿ ಸರ್ ನೀವು? SLC. ಒಟ್ಟು ತಂದೆರ ಉದ್ಯಮನೇ ಆಯ್ಕೆ ಮಾಡ್ಕೊಂಡು ಹೌದು. ಇಬ್ಬರು ನಡ್ಸ್ಕೊಂಡ್ ಹೋಗ್ತೀವಿ. ಸರ್ ಗ್ರಾಹಕರು ಏನ್ ಹೇಳ್ತಾರೆ ಸರ್? ಯಾಕ್ರೆ ಇಲ್ಲ, ಅವ್ರು 50% ನಮ್ಮೊಂದು ಇದು. ಕರೆಕ್ಟ್. ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ. ಅವ್ರು ಬಂದಾಗ ನಗು ಮುಖದಿಂದ ನಾವು ಸೇವೆಯನ್ನು ಕೊಡ್ತೇವಲ್ಲ, ಅದೇ ನಮ್ಗೆ ಅವ್ರಿಗೆ ಬಂದಿದೆ. ಹೌದು ಸರ್. ಹೌದು ಸರ್. ಒಟ್ಟು ಗ್ರಾಹಕರ ತೃಪ್ತಿ ಮಾಡ್ತಿರಿ. ಹೌದು. ಎಲ್ಲ ಹೇಳ್ತಾ ಇದ್ರು ಚೆನ್ನಾಗಿದೆ, ಊಟ ಗೀಟ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಎಲ್ಲ ರುಚಿ ಶುಚಿ ಎಲ್ಲ ಚೆನ್ನಾಗಿರುತ್ತೆ ಹೇಳ್ತಾ ಇದ್ರು ನೀವು ಬರೋದು ಮುಂಚೆ. ಸರ್ ಲೇಬರ್ ಸರ್ ನಿಮ್ ಬಗ್ಗೆ ಬಹಳ ಗೌರವ ಇಟ್ಟರು ಸರ್.
ಅದೇ ನಾವು ಹಾ ಸರ್, ಒಂದೇ ಫ್ಯಾಮಿಲಿ ಅಂತ ಹೇಳಿದ್ರು. ಹೌದೌದು, ಎಲ್ಲ ಒಂದೇ ಫ್ಯಾಮಿಲಿ ಇದ್ದಂಗೆ ಲೇಬರ್ ಅಂದ್ರೆ. ಅವ್ರೇನ್ ನಾವು ಬೇರೆ ಅಂತ ಇದೆ ಅಲ್ಲ, ಎಲ್ಲ ಹೋಟ್ಲರ್ ನಾವ್ ಹೆಂಗ್ ಅಂತಂದ್ರೆ ಒಂದ್ ಫ್ಯಾಮಿಲಿ ಕುಟುಂಬ ಅಂತಾರಲ್ಲ, ಆ ರೀತಿ ಇದ್ದಂಗ ಎಲ್ಲ ಲೇಬರ್. ಸರ್ ಇಲ್ಲಿ ಲೇಬರು ಮತ್ತು ಸಾವುಕಾರರು ಗೊತ್ತೇ ಆಗಲ್ಲ ಸರ್. ಎಲ್ಲರೂ ನಾವು ಆ ಕೆಲಸ ಮಾಡ್ತೀವಿ, ಈ ಕೆಲಸ ಮಾಡ್ತೀವಿ, ಎಲ್ಲ ಅದೇ ಹೇಳ್ತಾರೆ. ಹಾ? ಅಭಿಮಾನ ನೋಡ್ರಿ ಎಷ್ಟಿದ್ದಾರೆ ಮೇಲೆ. ಸರ್ ನೀವು ಸಣ್ಣರು, ಅವರು ಸಣ್ಣರು? ನಾನ್ ದೊಡ್ಡವನು, ಸಣ್ಣ ಹಿರಿಯರು. ಹೌದು. ಸರ್ ನಿಮಗೆ ಮಕ್ಕಳು ಇಬ್ರು, ಏನು? 2 ಹೆಣ್ಣು. ಒಬ್ಳದು MSc ಆಯ್ತು, ಒಬ್ಳದು ಇಂಜಿನಿಯರಿಂಗ್ ಆಯ್ತು. ಸರ್ ಮೂಲತಃ ನಿಮ್ದು ಕುಂದಾಪುರ? ಕುಂದಾಪುರ. ಮನೆಗೆ ಎಲ್ಲ ಇಲ್ಲೇ ಇದೆ, ಅಲ್ಲಿ ಇದೆ ಅಂದ್ರೆ ಸ್ವಂತ ಏನಿಲ್ಲ, ಅಲ್ಲಿ ಏನಿಲ್ಲ. ಅಲ್ಲಿ ಎಲ್ಲ ತಂದೆ ಇದ್ದಾಗ್ಲೇ ಎಲ್ಲ ಅದು ಕೊಟ್ಟು ಈ ಕಡೆ ಬಂದಿದ್ದು. ಸರ್ ಅವ್ರು ನಿಮ್ಮ ತಂದೆ ಅಂಕಲ್ ಎಷ್ಟು? ಅವರು 5 ಜನ ಇರ್ಬೇಕಂತ ಕಾಣ್ತದೆ, ನನಗೂ ಅಷ್ಟು ಇದಿಲ್ಲ. ಯಾಕಂದ್ರೆ ಒಂದು 5 ಜನ ಇರ್ಬೇಕು ಸರ್ ಅವ್ರು. ಸರ್ ನೀವು 6 ಗಂಟೆ ಬರ್ತೀರಾ ಬೆಳಗ್ಗೆ? ಅಲ್ಲ, ನಾನ್ ಬರೋದು 3 ಗಂಟೆಗೆ ಬೆಳಿಗ್ಗೆ. ಬೆಳಗ್ಗೆ ನೀವು ಫಸ್ಟ್ ಬರ್ತೀರಾ? ಹೌದೌದು, ಫಸ್ಟ್ ನಾವ್ ಬರೋದು, ಆಮೇಲೆ ಅವ್ರು 6 ಗಂಟೆಗೆ ಅವ್ರು ಬರೋದು. ಅದೇ ಅಂದ್ರೆ ಅವ್ರು 6 ಗಂಟೆ ಅಂತ ನಾನು ನೆನ್ಪಿಟ್ಟು ಅದಕ್ಕೆ ಕೇಳಿದೆ. 6 ಗಂಟೆಗೆ ಅವರು, 3 ಗಂಟೆ ನಾವು. ನೀವು ಮುಂಚೆ ಬಂದ್ಬಿಡ್ತೀರಿ? ಹೌದೌದು, ಮುಂಚೆ ಬಂದು ಎಲ್ಲ ಪ್ರಿಪರೇಷನ್ ಎಲ್ಲ ರೆಡಿ ಮಾಡೋದು. ಅಷ್ಟೊತ್ತಿಗೆ ಆಗು ಹೋಗಲೆಲ್ಲ ಮಾಡ್ಕೊಂಡು ಆಮೇಲೆ ಇಲ್ಲಿ ಎಲ್ಲ ಬರ್ತಾರೆ? ಅಲ್ಲೇ ಬರ್ತಾರೆ. 5:30 ಮೇಲೆ ಕೆಲಸಗಾರರು ಬರ್ತಾರಲ್ಲ. ಸರ್ ನೀವು ಈ ವೃತ್ತಿಗೆ ಹೆಂಗ್ ಹೇಳಿದ್ರಿ ಸರ್? ಅದೇ ತಂದೆಯರಿಂದ ನಾವು ಹಾಗೆ, ತಂದೆ ಜೊತೆಗೆ ಜಾಬ್ ಮಾಡ್ಬೇಕು ಆಸೆ ಇರ್ತಾ ಇರೋದು? ಅದೇನಿಲ್ಲ ನಮಗೆ. ಅವಾಗ ನಮಗೆ ವೃತ್ತಿ ಬೇರೆ ಏನು ಅಷ್ಟು ಇದ್ದಿದ್ದಿಲ್ಲಲ್ಲ, ಏನು ಗೊತ್ತೇ ಇದೇ ಇರ್ಲಿಲ್ಲ. ಅವ್ರ ಜೊತೆಗೆ ಇದ್ದವಲ್ಲ, ಹಾಗೆ ಇದು ನಮ್ದು. ನಡ್ಸ್ಕೊಂಡ್ ಹೋದ್ರು ಸರ್? ಹೌದೌದು. ನಿಮ್ ಬ್ರದರ್ ನಿಮ್ಗೆ ಹೊಂದ್ಕೊಂತಾರೆ? ನಾವು 3 ಜನ ಬ್ರದರ್ ಹಾಗೆ ಇದೇವಿ ಸರ್. 3 ಜನ? 3 ಜನ, ಇನ್ನೊಬ್ರು ಬೆಂಗಳೂರಲ್ಲಿ ಇದಾರೆ. ಇಲ್ಲಿಲ್ಲ? ಹೌದು, ಇಲ್ಲಿ. ಸರ್ ಓಕೆ ಸರ್, ನಿಮ್ಮ ಭೇಟಿ ಮಾಡಿ ಸಂತೋಷ ಆಯ್ತು. ಮತ್ತೆ ಇನ್ನೊಮ್ಮೆ ಎಲ್ಲರೂ ಭೇಟಿ ಆಗುತ್ತೆ. ಆಯ್ತಾಯ್ತು, ನಿಮ್ಮನ್ನ ಭೇಟಿಯಾಗಿ ನನಗೂ ಸಂತೋಷ ಆಯ್ತು ಬಂದಿದ್ದಕ್ಕೆ.